ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ದಿ ಲಾಂಗ್ ಟೈಮ್, 1 ಮಂತ್ ನಂತರ ಫುಲ್ ಗ್ಯಾಪ್ ಆಗೋಯ್ತು. ಯಾವುದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಬಂದಿಲ್ಲ. ಏನಕ್ಕಂದ್ರೆ ಹಾಸನಲ್ಲಿ ನಾನು 1 ಮಂತ್ ಟ್ರೈನಿಂಗ್ ಅಂತ ಅಲ್ಲೇ ಇದ್ದೆ. ಆದ್ರಿಂದ ನಾನು ಅಷ್ಟೊಂದು ವಿಡಿಯೋಗಳನ್ನ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಇವಾಗ ವರ್ಕ್ ಫ್ರಮ್ ಹೋಮ್ ಆಗಿರೋ ಕಾರಣ ನಾನು ಇನ್ನು ಮುಂದೆ ನನ್ನ ಯೂಟ್ಯೂಬ್ ಅಲ್ಲಿ ಕಂಟಿನ್ಯೂಟಿ ಆಗಿ ಎಲ್ಲ ವಿಡಿಯೋಸ್ಗಳು ಬರ್ತಾ ಇರುತ್ತೆ, ಸ್ಪೋರ್ಟ್ಸ್ ವಿಡಿಯೋಗಳು ಮತ್ತೆ ಟ್ರಾವೆಲ್ ವಿಡಿಯೋಗಳು. ಆದ್ರೆ ನಾನು ಹಾಸನಲ್ಲಿ ಇದ್ದಾಗ ಯಾವುದೇ ರೀತಿ ನಾನು ವಿಡಿಯೋ ಮಾಡಕ್ ಆಗ್ತಾ ಇರಲಿಲ್ಲ. ಏನಕ್ಕಂದ್ರೆ ನನ್ನ ಸ್ಟುಡಿಯೋ ಎಲ್ಲ ಪೂರ್ತಿ ನನ್ನ ಮೈಸೂರಲ್ಲಿ ನನ್ನ ಮನೇಲಿ ಇತ್ತು. ಆದ್ರಿಂದ ನನಗೆ ಯಾವುದೇ ರೀತಿ ಅಷ್ಟೊಂದು ಹಾಸನಲ್ಲಿ ಲೈಟಿಂಗ್ಸ್ ಇರಲಿಲ್ಲ. ಆದ್ರಿಂದ ನಾನು ವಿಡಿಯೋಗಳನ್ನ ಮಾಡ್ತಾ ಇರಲಿಲ್ಲ. ಆದ್ರೆ ಮೈಸೂರಿಗೆ ಬಂದು ವಿಡಿಯೋ ಮಾಡೋ ಅಂತ ಅಷ್ಟು ಸಿಚುವೇಶನ್ ಇರಲಿಲ್ಲ. ಆದ್ರಿಂದ ನಾನು ಲಾಂಗ್ ಗ್ಯಾಪ್ ಫುಲ್ ತಗೊಂಡ್ಬಿಟ್ಟಿದ್ದೀನಿ. ಅದರಲ್ಲಿ ಅಲ್ಲದೆ ಎಷ್ಟು ಮ್ಯಾಚಸ್ಗಳು ನಡೆದೈತು IPLದು, ಎಷ್ಟು ಹೈ ವೋಲ್ಟೇಜ್ ಆಗಿ ಹೋಗಿ ಟ್ವಿಸ್ಟ್ ಟರ್ನ್ಗಳು ಆಗಿ ಇವಾಗ ಫೈನಲ್ ಅಂತ ಬಂದು ನಿಂತ್ಕೊಬಿಟ್ಟಿದೆ. ಹಾಗೆ ನಾಳೆ ನಡೀತಿರೋಂಥ ಮ್ಯಾಚು 2ನೇ ಕ್ವಾಲಿಫೈಯರ್ ಮ್ಯಾಚ್, MI ವರ್ಸಸ್ PBKS ಅಂತೂ ಅಲ್ಟಿ ಬ್ಯಾಟಿಂಗ್ ಲೈನಪ್ ಇದೆ. ಹಾಗೆ MI ಸಹ ಒಂದು ಮೇಜರ್ ಆಗಿ ಚೇಂಜಸ್ ನ ಮಾಡ್ಕೊಂಡು ಬ್ಯಾರಿಸ್ಟೋನ ಪ್ಲೇಯಿಂಗ್ 11ಗೆ ತಂದ್ಬಿಟ್ಟಿದ್ದಾರೆ. ಕ್ರಿಕೆಲ್ಟನ್ WTC ಫೈನಲ್ಗೆ ಅಂತ ಫುಲ್ ಪ್ರಿಪೇರ್ ಆಗ್ತಾ ಇದ್ದಾರೆ. ಆದ್ರಿಂದ ಅವರು ಅವೈಲೇಬಲ್ ಇಲ್ಲ. ಆದ್ರೆ ಆ ಜಾಗಕ್ಕೆ ಏನು ಬ್ಯಾರಿಸ್ಟೋನ ತಂದ್ರು, ಲಾಸ್ಟ್ ಮ್ಯಾಚ್ ನೆನ್ನೆ ಮ್ಯಾಚ್ ನೋಡಿದ್ರೆ ಫುಲ್ ಫಿದಾಗ್ಬಿಟ್ಟಿರ್ತಾರ. ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು ಏನಕ್ಕೆ IPL ಅಲ್ಲಿ ಆಕ್ಷನ್ ಇಂದ ಡ್ರಾಪ್ ಮಾಡಿದ್ರು ಅಂತ ಕ್ವಶನ್ ಮಾರ್ಕ್ ಅವಾಗ ಬಂದಿರುತ್ತೆ ಎಲ್ಲ ಫ್ರಾಂಚೈಸಿಗಳಿಗೆ. ನೆಕ್ಸ್ಟ್ ಇಯರ್ ಅಂತೂ ಪಕ್ಕ ಆಕ್ಷನ್ ಅಲ್ಲಿ ಬಂದ್ರೆ ಪಿಕಪ್ ಮಾಡುವಂತ ಪ್ಲೇಯರ್ ಸಿಕ್ಕಿದ್ರು ನೋಡೋಣ ಯಾವ ಟೀಮ್ಗೆ ಅವಾಗ ಪಿಕ್ ಮಾಡ್ತಾರೆ ಅಂತ. ಹಾಗೆ ಇವತ್ತಿನ ಟೀಮ್ ಕಂಪ್ಯಾರಿಸನ್ಗೆ ಬಂದ್ರೆ ಪ್ಲೇಯಿಂಗ್ 11 ಕಂಪ್ಯಾರಿಸನ್, ನಾಳೆ ನಡೆಯುವಂತ ಮ್ಯಾಚ್ಗೆ ಪ್ಲೇಯಿಂಗ್ 11 ಈ ತರ ಇದ್ರೆ ಬೆಟರ್ ಆಗಿರುತ್ತೆ. ಹಾಗೆ PBKS ಅವರು ನಮ್ಮ RCB ಮೇಲೆ ಸೋತ್ರು. ಹಾಗೆ ನಮ್ಮ RCB ಅವರು ಡೈರೆಕ್ಟ್ ಫೈನಲ್ಗೆ ಹೋಗಿದ್ದಾರೆ. ಅದಂತೂ ಖುಷಿಯಾದಂತ ವಿಚಾರ. ಈ ಸಲ ಏನಾದ್ರು ಕಪ್ನ ಗೆದ್ಬಿಟ್ರಂತೂ ಫುಲ್ ಖುಷು. ಏನು ಕೇಳಬೇಕಾದ್ರದ್ದು ಅದನ್ನಂತೂ ಹೇಳಕ್ಕೆ ಅಸಾಧ್ಯ. ಅದು ನಡೀತ್ಲಿ ಯಾವ ತರ, ಅವಾಗ ಎಕ್ಸ್ಪ್ರೆಷನ್ ಯಾವ ತರ ಬರುತ್ತೆ ಅಂತ ಅವಾಗ ಅದ್ರ ಬಗ್ಗೆ ಹೇಳೋಣ, ಇವಾಗ ಅದ್ರ ಬಗ್ಗೆ ಬೇಡ. ಹಾಗೆ 2 ಟೀಮ್ಗಳ ಕಂಪ್ಯಾರಿಸನ್ ನ ಮಾಡಿದ್ರೆ PBKS ವರ್ಸಸ್ MI, ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಾ. 2 ಟೀಮ್ಗಳ ಪ್ಲೇಯಿಂಗ್ 11 ಈ ತರ ಇದ್ರೆ ಬೆಟರ್ ಆಗಿ ಇರುತ್ತೆ. MI ಅಲ್ಲಿ ಓಪನರ್ ಆಗಿ ರೋಹಿತ್ ಶರ್ಮಾ ಮತ್ತೆ ಬ್ಯಾರಿಸ್ಟೋ, ಹಾಗೆ PBKS ಅಲ್ಲಿ ಪ್ರಭ್ಸಿಮ್ರನ್ ಮತ್ತೆ ಪ್ರಿಯಾಂಶ್ ಆರ್ಯ. 2 ಟೀಮ್ಗಳಲ್ಲೂ ಸಹ ಓಪನಿಂಗ್ ಬ್ಯಾಟಿಂಗ್ ಅಂತೂ ಅಲ್ಟಿ ಆಗಿದೆ. ಆದ್ರೆ ನನಗೆ ಓಪನಿಂಗ್ ಬ್ಯಾಟಿಂಗ್ ಅಲ್ಲಿ ಇನ್ನು ಬೆಟರ್ ಆಗಿ ಕಾಣಿಸೋದು ಅಂದ್ರೆ PBKS. ಇಲ್ಲಿವರೆಗೂ ಈ ಸೀಸನ್ ಅಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು ಅಂದ್ರೆ PBKS. ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು ಓಪನರ್ ಸ್ಲಾಟ್ ಇಂದ. ಆದ್ರಿಂದ ನಾಳೆ ಮ್ಯಾಚ್ ಅಲ್ಲಿ ಇವರಿಬ್ಬರ ಮೇಲೆ ಫುಲ್ ಡಿಪೆಂಡಿಂಗ್ ಆಗಿರುತ್ತೆ PBKS ಬ್ಯಾಟಿಂಗ್ ಆರ್ಡರ್. ಇವರಿಬ್ಬರ ಬ್ಯಾಟಿಂಗ್ ಇಂದ ತಕ್ಕ ಮಟ್ಟಿಗೆ 4 ಪ್ಲೇ ಅಲ್ಲಿ ರನ್ಸ್ ಬತ್ತು ಅಂದ್ರೆ ಬೆಂಕಿ ಆಗಿರುತ್ತೆ. ಹಾಗೆ MI ಯಲ್ಲೂ ಸಹ ಅದೇ ಲಾಸ್ಟ್ ಮ್ಯಾಚ್ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಇಂದ ಆ ತರ ರನ್ ಬಂದಿರೋದ್ರಿಂದ ಇವ್ ನಾಳೆ ಮ್ಯಾಚ್ ಅಲ್ಲೂ ಸಹ ಅದೇ ರೀತಿ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಡಕ್ಕಾಗಲ್ಲ. ಒಂದೊಂದು ಟೈಮ್ ಅಲ್ಲಿ ರೋಹಿತ್ ಶರ್ಮಾ ಅವರು ಬೇಗನೆ ಔಟ್ ಆಗೋಗ್ತಾರೆ. ನಿನ್ನೆ ಮ್ಯಾಚ್ ನೀವು ನೋಡಿರ್ಬೋದು, ರೋಹಿತ್ ಶರ್ಮಾ ಅವರಿಗೆ ಎಷ್ಟು ಚಾನ್ಸಸ್ ನ ಕೊಟ್ಟರು ಅಂತ, ಅಷ್ಟೊಂದು ಜೀವದಾನಗಳು. ಆ ತರ ಪರ್ಫಾರ್ಮೆನ್ಸ್ ಇಂದ MI ಅವರು ಲಾಸ್ಟ್ ಮ್ಯಾಚ್ ಗೆದ್ದಿದ್ರು. ಏನಾದ್ರೂ ಕ್ಯಾಚ್ ಹಿಡಿದಿದ್ರೆ ನಿನ್ನೆ ಮ್ಯಾಚ್ ಅಲ್ಲೇ ಎಲಿಮಿನೇಟರ್ ಮ್ಯಾಚ್ ಅಲ್ಲೇ MI ಅವರು ಪಕ್ಕ ಮನೆಗೆ ಹೋಗ್ತಾ ಇದ್ರು. GT ಅವರು ಇವತ್ತಿನ ಮ್ಯಾಚ್ ಅವ್ರ ಬಗ್ಗೆನೆ ಮಾತಾಡ್ತಿದೆ. ಆದ್ರೆ ಅವ್ರ ಮನೆಗೆ ಹೋದ್ರು. ಇವಾಗ MI ಅವರು ಇದಾರೆ. ಅದಾದ ನಂತರ 1 ಡೌನ್ ಬರೋದು PBKS ಅಲ್ಲಿ ಜೋಶ್ ಇಂಗ್ಲಿಷ್ ಬರ್ಬೋದು, ಇಲ್ಲ ಅಂದ್ರೆ ಒಂದೊಂದು ಟೈಮ್ ಅಲ್ಲಿ ಶ್ರೇಯಸ್ ಅಯ್ಯರ್ ಬರ್ಬೋದು. ಇದೊಂದು ಸ್ವಲ್ಪ ಸ್ವಿಚ್ ಆಗ್ತಾ ಇರುತ್ತೆ. ಆದ್ರೆ ಬೆಟರ್ ಆಗಿ ಬಂದ್ರೆ ಜೋಶ್ ಇಂಗ್ಲಿಷ್ ಅವರು ಬಂದ್ರೆ ಬೆಟರ್ ಆಗಿರುತ್ತೆ. 1 ಡೌನ್ ಅಲ್ಲಿ ಅವರು ತಕ್ಕ ಮಟ್ಟಿಗೆ ಸಿಚುವೇಶನ್ಗೆ ಅರ್ಥ ಮಾಡ್ಕೊಂಡು ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ರನ್ಸ್ ನ ಪುಷ್ ಅಪ್ ನ ಮಾಡ್ತಾರೆ. ಹಾಗೆ MI ಯಲ್ಲೂ ಸಹ ಇದೇ ರೀತಿ ಸ್ವಿಚ್ ಆಗ್ತಾ ಇರ್ತದೆ. ಯಾರು ಬರ್ತಾರಂತ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ. ಒಂದೊಂದ್ಸಲ ತಿಲಕ್ ವರ್ಮಾ ಬರ್ತಾರೆ, ಒಂದೊಂದ್ಸಲ ಸೂರ್ಯಕುಮಾರ್ ಯಾದವ್, ಇದೊಂದ್ಸಲ ಸ್ವಿಚ್ ಆಗ್ತಾ ಇರ್ತದೆ. ಏನಕ್ಕಂತ ಗೊತ್ತಿಲ್ಲ. ಆದ್ರೆ ತಿಲಕ್ ವರ್ಮಾ ಅವರು ಆ ತರ ಪರ್ಫಾರ್ಮೆನ್ಸ್ ಕೊಟ್ಟರು ಸಹ MI ಅವರು ಅವ್ರನ್ನ ಕೇರೆ ಮಾಡ್ತಾ ಇಲ್ಲ. ಆ ತರ ಇದ್ ಮಾಡ್ತಾ ಇರೋದು. ಸೂರ್ಯಕುಮಾರ್ ಯಾದವ್ ಅವರು ಒಂದೊಂದು ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಲಾಸ್ಟ್ 2 ಮ್ಯಾಚ್ ಗಳಿಂದ ಪರ್ಫಾರ್ಮೆನ್ಸ್ ಅಲ್ಟಿ ಆಗಿದೆ. ಆದ್ರಿಂದ ಬ್ಯಾಟಿಂಗ್ ಆರ್ಡರ್, ಮಿಡಲ್ ಆರ್ಡರ್ ಅಲ್ಲಿ 2 ಸಹ ಬೆಟರ್ ಆಗಿದೆ, ಅದನ್ನಂತೂ ಹೇಳ್ಬೋದು. ಹಾಗೆ 4th ಡೌನ್ ಬಂದ್ರೆ MI ಅಲ್ಲಿ ತಿಲಕ್ ವರ್ಮಾ, ಹಾಗೆ PBKS ಅಲ್ಲಿ ಶ್ರೇಯಸ್ ಅಯ್ಯರ್. ಇವರಿಬ್ರನ್ನ ಹೋಲಿಸ್ಕೊಂಡ್ರೆ ನನಗೆ ಬೆಟರ್ ಆಗಿ ಇನ್ನ ಚೆನ್ನಾಗಿ ಕಾಣಿಸೋದು ಅಂದ್ರೆ ಶ್ರೇಯಸ್ ಅಯ್ಯರ್. ಈ ಸೀಸನ್ ಅಲ್ಲಿ ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು ಶ್ರೇಯಸ್ ಅಯ್ಯರ್ ಅವರು. ಆದ್ರಿಂದ
ಇಲ್ಲಿ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಶ್ರೇಯಸ್ ಅಯ್ಯರ್ 4th ಡೌನ್ ಅಲ್ಲಿ ಬಂದ್ರೆ ಬೆಟರ್ ಆಗಿರುತ್ತೆ. ಅದಾದ ನಂತರ ಬರೋದು ಹಾರ್ದಿಕ್ ಪಾಂಡ್ಯ ಈ ಸೀಸನ್ ಅದೇನ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೋ ಅದಂತೂ ಗೊತ್ತಿಲ್ಲ. ಇವರು T20 ಆಡ್ಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಆದ್ರೆ ಆ ತರ ಇನ್ನೇ ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಈ ಸೀಸನ್ ಅಲ್ಲಿ. ನೋಡೋಣ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಆದ್ರೂ ಪರ್ಫಾರ್ಮೆನ್ಸ್ ಯಾವ ರೀತಿ ಕೊಡ್ತಾರೆ ಅಂತ. ಹಾಗೆ PBKS ಅಲ್ಲಿ ನೆಹಲ್ ವೆದಾರ ಅಪ್ಪ ಇವ್ರಂತೂ ಅಲ್ಟಿಗುರು. ಏನಾದ್ರೂ PBKS ಬ್ಯಾಟಿಂಗ್ ಆರ್ಡರ್ ಬೀಳ್ತು ಅಂದಾಗ ಒಂದು ತಕ್ಕ ಮಟ್ಟಿಗೆ ನಿಂತಿ ಆಡುವಂತ ಬ್ಯಾಟರ್ ಅಂದ್ರೆ ವಧೇರಾ. ಇವ್ರು ಒಂದು ತಕ್ಕ ಮಟ್ಟಿಗೆ ಪುಷಪ್ ನ ಮಾಡ್ತಾರೆ. ಒಂದು ಹ್ಯಾಂಡ್ ಅಲ್ಲಿ ಒಂದ್ ಸ್ವಲ್ಪ ರೊಟೇಷನ್ ಮಾಡಿ ಸ್ಕೋರ್ ನ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ತಾರೆ. ಆದ್ರಿಂದ ನನಗೆ ಹಾರ್ದಿಕ್ ಪಾಂಡ್ಯಗಿಂತ ನೆಹಲ್ ವೆದಾರ ಒಂದು ತಕ್ಕ ಮಟ್ಟಿಗೆ ಬೆಟರ್ ಆಗಿರುತ್ತೆ. ಅದಾದ ನಂತರ ಬರೋದು MI ಅಲ್ಲಿ ನಮಂದಿರ್ ಒಂದು ಸ್ವಲ್ಪ ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಈ ಸೀಸನ್ ಅಲ್ಲಿ. ಹಾಗೆ PBKS ಅಲ್ಲಿ ನೋಡ್ತಾ ಬಂದ್ರೆ ಮಾರ್ಕಸ್ ಸ್ಟೋನಿಸ್, ಇವರಿಬ್ಬರ ನೋಡ್ತಾ ಬಂದ್ರೆ ನನಗೆ ಬೆಟರ್ ಆಗಿ ಕಾಣಿಸೋದು ಮಾರ್ಕಸ್ ಸ್ಟೋನಿಸ್ ಅವರ. ಇವ್ರು ಒಂದ್ ಸ್ವಲ್ಪ ಅನುಭವ ಇದೆ, ಆದ್ರೂ ಒಂದ್ ತಕ್ಕ ಮಟ್ಟಿಗೆ ಒಂದೊಂದು ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂದ್ರೆ ಮಾರ್ಕಸ್ ಸ್ಟೋನಿಸ್ ಅವರು ಆ ತರ ಪರ್ಫಾರ್ಮೆನ್ಸ್ ಕೊಡೋದು. ಲಾಸ್ಟ್ ಮ್ಯಾಚ್ RCB ಮೇಲೂ ಸಹ ಹೊಡಿತಾರೇನೋ ಅಂತ ಅನ್ಕೊಂಡು ಅಷ್ಟೊತ್ತಿಗೆ ಬೋಲ್ಡ್ ಆಗಿ ಹೋದ್ರೆ ಏನಾದ್ರೂ ಇದ್ದಿರೋ ಸ್ವಲ್ಪ ಪುಷಪ್ ಆಗ್ತಾ ಇತ್ತು, 150+ ಹೋಗ್ತಾ ಇತ್ತು ರನ್ನು. ಆದ್ರೆ ಇವ್ರು ಬೇಗ ಔಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಅವತ್ತಿನ ಮ್ಯಾಚ್ ಸ್ಕೋರ್ ಕಟ್ ಡೌನ್ ಆಯಿತು. ಹಾಗೆ MI ಅಲ್ಲಿ ಮಿಚೆಲ್ ಸ್ಯಾಂಟ್ನರ್ ಇವ್ರು ಗುರು ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಬಾಲಿಂಗ್ ಮಾಡುವಂತ ಕೇಪಬಿಲಿಟಿನೂ ಇದೆ. ಹಾಗೆ ಬ್ಯಾಟಿಂಗು ಸಹ ತಕ್ಕ ಮಟ್ಟಿಗೆ ಆಡ್ಕೊಡುವಂತ ಕೇಪಬಿಲಿಟಿನೂ ಇದೆ. ಆದ್ರಿಂದ ಇವ್ರನ್ನ ಯಾವುದೇ ರೀತಿ ಪ್ಲೇಯಿಂಗ್ 11 ಇಂದ ಡ್ರಾಪ್ ಮಾಡಲ್ಲ. ಹಾಗೆ PBKS ಅಲ್ಲಿ ಶಶಾಂಕ್ ಸಿಂಗ್ ಇವರಂತೂ ಲಾಸ್ಟ್ ಸೀಸನ್ ಸಹ ಆತರ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು. ಹಾಗೆ ಈ ಸೀಸನ್ ಸಹ ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರಿಂದ ಅವ್ರನ್ನ ಈ ಪ್ಲೇಯಿಂಗ್ 11 ಅಲ್ಲಿ ಇರೋದು. ಶಶಾಂಕ್ ಸಿಂಗ್ ಮೇಲೆ ಒಂದು ತಕ್ಕ ಮಟ್ಟಿಗೆ ನಂಬಿಕೆ ಇದೆ PBKS. ಆದ್ರಿಂದ ಅವ್ರನ್ನ ಪ್ಲೇಯಿಂಗ್ 11 ಅಲ್ಲಿ ಇನ್ನ ಇಟ್ಕೊಂಡು ಆಡಿಸ್ತಾ ಇರೋದು. ಅದಾದ ನಂತರ ಬಾಲಿಂಗ್ ಅಟ್ಯಾಕ್ ನೋಡ್ತಾ ಬಂದ್ರೆ ಅಪ್ಪ ಬಾಲಿಂಗ್ ಅಟ್ಯಾಕ್ ಎರಡು ಟೀಮ್ಗಳು ಸಹ ಅದ್ದೂರಾಗಿರೋದು. ಆದ್ರೆ ಇನ್ನ ಬೆಟರ್ ಆಗಿ ಬಾಲಿಂಗ್ ಅಟ್ಯಾಕ್ ಇರೋದು ಅಂದ್ರೆ MI ಅಲ್ಲಿ ಬೂಮ್ರಾ, ಟ್ರೆಂಟ್ ಬೋಲ್ಟ್ ಹಾಗೆ ದೀಪಕ್ ಚಹರ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಅನ್ಅವೈಲಬಲ್ ಆಗಿರೋ ಸ್ವಲ್ಪ ಇಂಜುರಿಯಿಂದ. ಆದ್ರೆ ನಾಳೆ ಮ್ಯಾಚ್ ಅಲ್ಲಿ ಪಕ್ಕ ದೀಪಕ್ ಚಹರ್ ಅವರು ಅವೈಲೇಬಲ್ ಆಗ್ತಾರೆ ಅದಂತೂ ಹೇಳ್ಬೋದು. ಈ 3 ಜನ ಹಾಗೆ PBKS ಅಲ್ಲಿ ಜೆಮಿಸನ್, ಹರ್ಷದೀಪ್ ಸಿಂಗ್ ಮತ್ತೆ ಅಜ್ಮದುಲ್ಲಾ ಇವರ ಬಾಲಿಂಗ್ ಅಟ್ಯಾಕ್ ಇಂದ ಒಂದು ಸ್ವಲ್ಪ ಬೆಟರ್ ಆಗಿದೆ. ಜೆಮಿಸನ್ ಯಾವ ರೀತಿ ಬಾಲಿಂಗ್ ಅಟ್ಯಾಕ್ ಮಾಡಿದ್ರು ಗುರು ಕ್ವಾಲಿಫೈಯರ್ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮೊದಲನೇ ಓವರ್ ಅಪ್ಪ ಏನ್ ಗುರು ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ಹೋಯ್ತು ಗೊತ್ತಾ. ಒಂದ್ ಬಾಲ್ ಡಿಫೆಂಡಿಂಗ್ ಮಾಡಿದ್ರು. ಅದಾದ ನಂತರ 5 ಬಾಲ್ ಮಾಡಿದ್ರು. ಟೆಸ್ಟ್ ಲೆಂತ್ ಬಾಲಿಂಗ್ ಅಟ್ಯಾಕ್ ಆ ತರ ಪರ್ಫಾರ್ಮೆನ್ಸ್ ಇದ್ದಿದ್ದು. ಬಾಲ್ ಆ ತರ ಸ್ವಿಂಗ್ ಆಗಿ ಮೂವ್ ಆಗ್ತಿದ್ದು. ಆದ್ರಿಂದ ಇವತ್ತಿನ ಮ್ಯಾಚ್ ಸಹ ಅವರು ಪ್ಲೇಯಿಂಗ್ 11 ಅಲ್ಲಿ ಇದ್ದೇ ಇರ್ತಾರೆ. ಹಾಗೆ ಸ್ಪಿನ್ನರ್ಸ್ ನ ನೋಡ್ತಾ ಬಂದ್ರೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ PBKS ಅಲ್ಲಿ ಹರ್ಪ್ರೀತ್ ಬ್ರಾಗಿಂತ ಚಹಲ್ ನ ಪ್ಲೇಯಿಂಗ್ 11 ಗೆ ತಂದ್ರೆ ಬೆಟರ್ ಆಗಿರುತ್ತೆ. ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋಂತ ಪ್ಲೇಯರ್. ಆದ್ರಿಂದ ಅವ್ರನ್ನ ಪ್ಲೇಯಿಂಗ್ 11 ಗೆ ತಂದ್ರೆ ಬೆಟರ್ ಆಗಿರುತ್ತೆ. ಆ ರೆಡ್ ಸಾಯಿಲ್ ಪಿಚ್ ಗೆ ಒಂದು ಸ್ವಲ್ಪ ಯಜುವೇಂದ್ರ ಚಹಲ್ ಅವರು ಎಫೆಕ್ಟಿವ್ ಆಗಿ ಬಾಲ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಆದ್ರಿಂದ ಅವ್ರನ್ನ ಪ್ಲೇಯಿಂಗ್ 11 ಗೆ ತಂದ್ರೆ ಬೆಟರ್ ಆಗಿರುತ್ತೆ. ಹಾಗೆ MI ಅಲ್ಲಿ ನೋಡ್ತಾ ಬಂದ್ರೆ ಏನೂ ಇಲ್ಲ, ಲಾಸ್ಟ್ ಮ್ಯಾಚ್ ಅಲ್ಲಿ ಯಾವ ಸ್ಪಿನ್ನರ್ ಇದ್ರೋ ಅದೇ ಸ್ಪಿನ್ನಿಂಗ್ ಅಟ್ಯಾಕ್ ಇರುತ್ತೆ. ಆದ್ರೆ ಎರಡು ಟೀಮ್ಗಳನ್ನ ಕಂಪ್ಯಾರಿಸನ್ ನ ಮಾಡಿ ನೋಡಿದ್ರೆ ನನಗೆ ಬೆಟರ್ ಆಗಿ ಕಾಣಿಸೋದು ಅಂದ್ರೆ PBKS ಈ ಸೀಸನ್ ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟು ಟಾಪ್ ಪಾಯಿಂಟ್ ಟಾಪ್ ಅಲ್ಲಿ ಇರೋದು. ಆದ್ರಿಂದ ನಾಳೆ ಮ್ಯಾಚ್ ಅಲ್ಲೂ ಸಹ ಇವರ ಬ್ಯಾಟಿಂಗ್ ಆರ್ಡರ್ ಇಂದ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಹಾಗೆ ಪ್ರಿವ್ಯೂ ಮ್ಯಾಚ್ ಸಹ ನಾಳೆ ಬರುತ್ತೆ. ಇದು MI ವರ್ಸಸ್ PBKS ನ ಪ್ಲೇಯಿಂಗ್ 11 ನ ಕಂಪ್ಯಾರಿಸನ್. ಏನಾದ್ರೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿತ್ತಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ನು ಸಹ ಒಂದೊಂದು ಟೈಮಲ್ಲಿ ಒಬ್ಬೊಬ್ರು ಬರ್ತಾರೆ. ಆದ್ರಿಂದ ಆ ಟೈಮಲ್ಲಿ ಸಿಚುವೇಶನ್ ನ ನೋಡ್ಬೇಕು. ಏನಾದ್ರು ವಿಕೆಟ್ಗಳು ಬೇಗ ಬೀಳ್ತು ಅಂದ್ರೆ ಬ್ಯಾಟ್ಸ್ಮನ್ ನ ತತ್ತಾರೆ, ಏನಾದ್ರು ವಿಕೆಟ್ಸ್ಗಳು ಬೀಳ್ತವೆ ಅಂದ್ರೆ ನಾರ್ಮಲ್ ಆಗಿ ಯಾರನ್ನ ತರಬೇಕೋ ಅವ್ರನ್ನ ತತ್ತಾರೆ. ಆದ್ರಿಂದ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ನ ನಾಳೆ ಮ್ಯಾಚ್ ಅಲ್ಲಿ ಕೊಡ್ತಾರೆ ಅಂತ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.